morning everyone, welcome to science class. Today in this class we will discussing about agents of soil erosion and how to conservation of soil erosion. In previous class we were discussed about soil formation and uses of soil and layers of soil. Today in this class we will discussing about agents of erosion. Agents of erosion. There are various agents of erosion like wind, water and human activities. There are various agents of soil erosion like wind, water and human activities. ಮಕ್ಕಳೇ, ನಾವು ಸಾಯಿಲ್ ಎರೋಷನ್ ಆಗಲಿಕ್ಕೆ ಮಣ್ಣಿನ ಸವಕಳಿ, ಮಣ್ಣು ಸವಿಯೋದಲಿಕ್ಕೆ ಅನೇಕ ರೀತಿಯಾದಂತಹ ಕಾರಣಗಳನ್ನ ಕಾಣಬಹುದು. ಲೈಕ್ ವಿಂಡ್, ಜೋರಾದ ಗಾಳಿ ಬೀಸೋದ್ರಿಂದ ಸಾಯಿಲ್ ಎರೋಷನ್ ಆಗಬಹುದು. ಆ್ಯಂಡ್ ವಾಟರ್, ಫ್ಲೋಯಿಂಗ್ ವಾಟರ್ ಆಲ್ಸೋ ರೀಸನ್ ಫಾರ್ ದ ಏಜೆಂಟ್ ಆಫ್ ಸಾಯಿಲ್ ಎರೋಷನ್. ಆ್ಯಂಡ್ ಹ್ಯೂಮನ್ ಆಕ್ಟಿವಿಟೀಸ್ ಆಲ್ಸೋ ರೀಸನ್ಸ್ ಆಫ್ ದ ಸಾಯಿಲ್ ಎರೋಷನ್ಸ್. ಆ್ಯಂಡ್ ವಾಟರ್, ಹಾಗಾದರೆ ನೀರು ಹೇಗೆ ಸಾಯಿಲ್ ಎರೋಷನ್ ಆಗಲಿಕ್ಕೆ ಕಾರಣ? ವೆನ್ ಇಟ್ ರೈನ್ಸ್, ಯಾವಾಗ ಮಳೆ ಬರುತ್ತೋ ಪಾರ್ಟ್ ಆಫ್ ದ ವಾಟರ್ ಪ್ರೊಕ್ಲೈಮ್ ಸ್ಲೋಲಿ ಇಂಟು ಗ್ರೌಂಡ್. ಆಗ ಅವೆಲ್ಲ ನೀರೆಲ್ಲ ಕೊಚ್ಕೊಂಡೋಗಿ ಆ ಹರಿದಂತಹ ನೀರು ಎಲ್ಲಿ ಸೇರುತ್ತೆ? ಅದು ಗ್ರೌಂಡ್ಗೆ ಸೇರುತ್ತೆ. ಸಮ್ ವಾಟರ್ ವೇಪರೇಟ್ಸ್, ಕೆಲವು ವಾಟರ್ ವೇಪರ್ ಆಗುತ್ತೆ, ಆವಿಯಾಗುತ್ತೆ. ಬಟ್ ಎ ಮೇಜರ್ ಪೋರ್ಷನ್ಸ್ ಆಫ್ ವಾಟರ್ ಜಸ್ಟ್ ಫ್ಲೋಸ್ ಅವೇ ಕ್ಯಾರಿಂಗ್ ಸಾಯಿಲ್ ವಿತ್ ಇಟ್. ಸೊ ಮೇಜರ್ ಪೋರ್ಷನ್ಸ್ ಆಫ್ ವಾಟರ್, ಸೊ ಬಹುತೇಕ ನೀರು ಮಣ್ಣನ್ನು ಸಹ ಕೊಚ್ಕೊಂಡು ಹೋಗಿ ಅದು ಗ್ರೌಂಡ್ಗೆ ತಗೊಂಡೋಗ್ಬಿಡುತ್ತೆ. ಡ್ಯೂರಿಂಗ್ ದ ರೈನಿ ಸೀಸನಲ್ಲಿ ಅಂದರೆ ಮಳೆ ಟೈಮಲ್ಲಿ ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ದ ಫಾಲೋಯಿಂಗ್ ರೈನ್ ವಾಟರ್ ಈಸ್ ಮಡ್ಡಿ. ನಾವು ಅಬ್ಸರ್ವ್ ಮಾಡ್ಬೋದು ಏನನ್ನ? ರೈನ್ ಬಿದ್ದಾಗ ಆ ಮಳೆ ನೀರು ಮಣ್ಣಾಗಿರುವಂಥದ್ದನ್ನು ನೋಡ್ಬೋದು. ಅಂದರೆ ಮಣ್ಣೆಲ್ಲ ಏನಾಗಿರುತ್ತೆ, ಅದ್ರ ರೈನ್ ವಾಟರ್ ಜೊತೆ ಫ್ಲೋಯಿಂಗ್ ಆಗಿರುತ್ತೆ. ಫ್ಲೋಯಿಂಗ್ ರೈನ್ ವಾಟರ್ ಈಸ್ ಮಡ್ಡಿ, ಅದೆಲ್ಲ ಮಣ್ಣಿನಿಂದ ಮಿಶ್ರಿತವಾಗಿರುತ್ತೆ. ಸೊ ದ ಗ್ರೇಟ್ ಫೋರ್ಸ್ ಆಫ್ ಫ್ಲೋಯಿಂಗ್ ವಾಟರ್ ಮೋರ್ ವಿಲ್ ಬಿ ಅಮೌಂಟ್ ಆಫ್ ಸಾಯಿಲ್ ಇಟ್ ವಿಲ್ ಬಿ ಕ್ಯಾರಿ ಅವೇ. ಹಾಗಾಗಿ ಫೋರ್ಸ್ ಆಫ್ ಫ್ಲೋಯಿಂಗ್ ವಾಟರ್, ಜೋರಾಗಿ ಹರಿಯುವಂತಹ ನೀರು, ಮೋರ್ ವಿಲ್ ಬಿ ಅಮೌಂಟ್ ಆಫ್ ಸಾಯಿಲ್ ಇಟ್ ವಿಲ್ ಕ್ಯಾರಿ ಅವೇ, ಬಹುತೇಕ ಮಣ್ಣನ್ನು ಹರಿಯುವಂತಹ ನೀರು ಕೊಚ್ಕೊಂಡು ಹೋಗಿ ಸಾಯಿಲ್ ಎರೋಷನ್ಗೆ ಕಾರಣವಾಗುತ್ತೆ. ದ ರನ್ನಿಂಗ್ ವಾಟರ್ ಕ್ಯಾರೀಸ್ ದ ಫರ್ಟಿಲೈಜ್ ಟಾಪ್ ಲೇಯರ್ ಆ್ಯಂಡ್ ಡೆಪಾಸಿಟ್ ಇಟ್ ಇನ್ ದ ರಿವರ್ ಬೆಡ್ ಆ್ಯಂಡ್ ಕ್ಯಾರೀಸ್ ಇಟ್ ಟು ದ running water carries the fertile top layer and deposit in the river bed or carries it to the sea. ಹರಿಯುವ ನೀರು ಅದರ ಮೇಲಿನಂತಹ ಟಾಪ್ ಲೇಯರ್, ಈಗ ಫಾರ್ ಎಕ್ಸಾಂಪಲ್ ನೀರು ಹರಿತಾ ಇರುತ್ತೆ, ಹರಿಯುವಾಗ ಮಣ್ಣಿನ ಮೇಲೆ ಇರುವಂತಹ ಲೇಯರ್, ಟಾಪ್ ಲೇಯರ್, ಇಟ್ ಈಸ್ ದ ಫರ್ಟಿಲೈ ಮೀನ್ಸ್ ಫಲವತ್ತಾದಂತಹ ಮಣ್ಣಿಲ್ಲಿರುತ್ತೆ. ಸೊ ಫರ್ಟಿಲೈಟ್ ಟಾಪ್ ಲೇಯರ್ ಆ್ಯಂಡ್ ಡೆಪಾಸಿಟ್ ಇನ್ ಇಟ್ ದ ರಿವರ್ ಬೆಡ್ ಕ್ಯಾರೀಸ್ ಇಟ್ ಟು ದ ಸಿ. ಮೇಲ್ಪದರದಲ್ಲಿರುವಂತಹ ಫರ್ಟಿಲೈ ಲೇಯರು ಮತ್ತು ಅದೆಲ್ಲ ಎಲ್ಲಿ ಡೆಪಾಸಿಟ್ ಆಗುತ್ತೆ? ರಿವರ್ ಡೆಪಾಸಿಟ್ ಇನ್ ದ ರಿವರ್ ಬೆಡ್, ನದಿಗೆ ಹೋಗಿ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಆ್ಯಂಡ್ ಕ್ಯಾರೀಸ್ ಇಟ್ ಟು ದ ಸಿ, ಎಲ್ಲ ನೀರು ರಿವರಿಂದ ಮತ್ತು ಸಮುದ್ರಕ್ಕೆ ಆ ಮಣ್ಣು, ಫಲವತ್ತಾದಂತಹ ಮಣ್ಣು ನೀರು ಕೊಚ್ಕೊಂಡು ಹೋಗೋದ್ರ ಮೂಲಕ ತಲುಪುತ್ತೆ. ದ ಡೆಪಾಸಿಷನ್ ಆಫ್ ದ ಫರ್ಟಿಲೈಟ್ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಇನ್ ದ ರಿವರ್ ಬೆಡ್ ಈಸ್ ಕಾಲ್ಡ್ ಸ್ಲೈಟಿಂಗ್. ಅದನ್ನು ನಾವು ಸ್ಲೈಟಿಂಗ್ ಅಂತ ಕರಿತೇವೆ. ಆ್ಯಂಡ್ ರಿವರ್ ಫ್ಲೋಯಿಂಗ್ ಡೌನ್ ಹಿಲ್ ಕ್ಯಾರಿ ಎ ಲಾಟ್ ಆಫ್ ಸಾಯಿಲ್ ವಿತ್ ದೆಮ್. ನದಿ ಹರಿಯುವಾಗ ಅದ್ರ ಜೊತೆಲೆ ಮಣ್ಣನ್ನು ಕೂಡ ಕೊಚ್ಕೊಂಡು ಹೋಗೋದನ್ನು ನಾವು ಕಾಣಬಹುದು. ಆಫ್ಟರ್ ದೇ ರೀಚ್ ದ ಪ್ಲೇನ್ಸ್, ಅದು ಯಾವಾಗ ಪ್ಲೇನನ್ನು ರೀಚ್ ಆಗುತ್ತೋ ದ ಸಾಯಿಲ್ ಇಸ್ ಡೆಪಾಸಿಟ್ ದೇರ್, ಅಲ್ಲಿ ಸಾಯಿಲನ್ನು ಡೆಪಾಸಿಟ್ ಮಾಡುತ್ತೆ. ಇಫ್ ದ ಸಾಯಿಲ್ ಇಸ್ ಟೂ ಮಚ್ ಇನ್ ಎ ಕ್ವಾಂಟಿಟಿ, ಸೊ ಹೆಚ್ಚಿನ ಪ್ರಮಾಣದ ಮಣ್ಣುಗಳು ಅಲ್ಲಿದ್ದರೆ ದ ರಿವರ್ ಕೆನಾಟ್ ಕಂಟಿನ್ಯೂ ಟು ಫ್ಲೋ ಅಲಾಂಗ್ ದ ಸೇಮ್ ಕೋರ್ಸ್. ಸೊ ಹೆಚ್ಚಾಗಿ
ಮಣ್ಣನ್ನು ಕೊಚ್ಕೊಂಡು ಹೋಗಿತ್ತು ಅಂದರೆ ಅದು ಮೊದಲೇ ಹೇಗೆ ಹರಿತಾ ಇತ್ತೋ ನೀರು ಅದೇ ರೀತಿಯಾಗಿ ಮುಂದೆ ಹರಿಲಿಕ್ಕೆ ಅದು ಆಗೋದಿಲ್ಲ. ಇಟ್ ಚೇಂಜ್ ಇಟ್ಸ್ ಕೋರ್ಸ್, ಅದು ತನ್ನ ಕೋರ್ಸನ್ನು ಚೇಂಜ್ ಮಾಡುತ್ತೆ. ಆಫನ್ ಫ್ಲಡ್ಡಿಂಗ್ ನಿಯರ್ ಬೈ ವಿಲೇಜಸ್ ಆ್ಯಂಡ್ ಫಾರೆಸ್ಟಸ್ ವಿಚ್ ಲೀಡ್ಸ್ ಟು ಫರ್ದರ್ ಸಾಯಿಲ್ ಎರೋಷನ್. ಈ ರೀತಿ ಸಾಯಿಲ್ ಎರೋಷನ್ ಆಗೋದ್ರಿಂದ ಫ್ಲಡ್ಸು ಅಂದರೆ ಪ್ರವಾಹ ಬಂದಾಗ ವಿಲೇಜಸ್ಗೂ ಹಳ್ಳಿಗಳಿಗೂ ಕೂಡ ನೀರು ನುಗ್ಗಿ ಅದು ಪ್ರವಾಹದ ನೀರು ಮನೆಗಳನ್ನು ಕೂಡ ನಾಶ ಮಾಡುವಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದನ್ನು ಕಾಣಬಹುದು. ಸೊ ವಿಂಡ್, ಟಾಪ್ ಲೇಯರ್ ಆಫ್ ಸಾಯಿಲ್ ಕ್ಯಾನ್ ಬಿ ಈಸಿಲಿ ಬ್ಲೋವನ್ ಅವೇ ಬೈ ದ ಸ್ಟ್ರಾಂಗ್ ಗಟ್ಸ್ ಆಫ್ ಬ್ರೀಸ್ ಆರ್ ವಿಂಡ್. ಟಾಪ್ ಲೇಯರ್ ಆಫ್ ಸಾಯಿಲ್, ಸೊ ಮಣ್ಣಿನ ಮೇಲೆ ಇರುವಂತಹ ಪದರ ಕ್ಯಾನ್ ಬಿ ಈಸಿಲಿ ಬ್ಲೋವನ್ ಅವೇ, ತುಂಬ ಸುಲಭವಾಗಿ ಅದು ಬ್ಲೋವನ್ ಅವೇ ಅಂತಂದರೆ ತೂರ್ಕೊಂಡು ಹೋಗುತ್ತೆ. ಬೈ ಸ್ಟ್ರಾಂಗ್ ಗಸ್ಟ್ಸ್ ಆಫ್ ಬ್ರೀಸ್ ಆರ್ ವಿಂಡ್, ಜೋರಾದಂತಹ ಗಾಳಿ ಬೀಸಿದಾಗ ಟಾಪ್ ಆಫ್ ದ ಲೇಯರ್ ದ ಸಾಯಿಲ್ ಕ್ಯಾನ್ ಬಿ ಈಸಿಲಿ ಬ್ಲೋವನ್ ಅವೇ. ಕಂಟಿನ್ಯೂಯಸ್ ರಿಮೂವಲ್ ಆಫ್ ಟಾಪ್ ಸಾಯಿಲ್ ಬೈ ವಿಂಡ್, ಕಂಟಿನ್ಯೂಯಸ್ ಆಗಿ ಗಾಳಿ ಬೀಸ್ತಾನೇ ಇತ್ತು ಅಂತಂದರೆ ಆ ಮಣ್ಣಿನ ಮೇಲ್ಪದರ ಅದು ಎರೋಷನ್ ಆಗ್ತಾನೆ ಇರುತ್ತೆ. ಎಸ್ಪೆಷಲಿ ವೇರ್ ದೇರ್ ನೋ ಪ್ಲ್ಯಾಂಟ್ಸ್, ಅದು ವಿಶೇಷವಾಗಿ ಎಲ್ಲಿ ಪ್ಲ್ಯಾಂಟ್ಸ್ಗಳು ಹೆಚ್ಚಾಗಿರೋದಿಲ್ವೋ, ಟು ಹೋಲ್ಡ್ ದ ಸಾಯಿಲ್. ಸೊ ಸಾಯಿಲ್ ಹೆಚ್ಚಾಗಿ ಮರಗಿಡಗಳು ಇತ್ತು ಅಂತಂದರೆ ಆ ಮಣ್ಣನ್ನು ಹಿಡಿದಿಟ್ಕೊಳುತ್ತೆ. ಇಟ್ ಕ್ಯಾನ್ ಹೋಲ್ಡ್ ದ ಸಾಯಿಲ್, ಬಟ್ ಎಸ್ಪೆಷಲಿ ವೇರ್ ದೇರ್ ನೋ ಪ್ಲ್ಯಾಂಟ್ಸ್ ಟು ಹೋಲ್ಡ್ ದ ಸಾಯಿಲ್, ಎಲ್ಲಿ ಮರಗಿಡಗಳಿರೋದಿಲ್ವೋ ಅಲ್ಲಿ ಸಾಯಿಲನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಸೊ ರಿಸಲ್ಟ್ಸ್ ಇನ್ ದ ಲೆಸ್ ಫರ್ಟಿಲೈಸ್ ಸಬ್ ಸಾಯಿಲ್ ಕಮಿಂಗ್ ಅಪ್ ಟು ಸರ್ಫೇಸ್, ಹಾಗಾಗಿ ಟಾಪ್ ಸಾಯಿಲ್ ಹೋಗಿ ಸರ್ಫೇಸ್ ಕಾಣುವಷ್ಟರ ಮಟ್ಟಿಗೆ ಅದು ಬ್ಲೋವನ್ ಆಗೋದನ್ನು ನಾವು ಕಾಣಬಹುದು. ಸೊ ಹ್ಯೂಮನ್ ಆ್ಯಕ್ಟಿವಿಟೀಸ್, ಮನುಷ್ಯನ ಚಟುವಟಿಕೆಗಳು ಕೂಡ ಸಾಯಿಲ್ ಎರೋಷನ್ ಆಗಲಿಕ್ಕೆ, ಮಣ್ಣಿನ ಸವಕಳಿ ಉಂಟಾಗಲಿಕ್ಕೆ ಕಾರಣ ಆಗುತ್ತೆ. ಸೊ ಪ್ಲಾಂಟ್ಸ್ ರೂಟ್ಸ್ ಹೋಲ್ಡ್ ದ ಸಾಯಿಲ್ ಫರ್ಮ್ಲಿ ಆ್ಯಂಡ್ ಪ್ರಿವೆಂಟ್ ಎರೋಷನ್. ಪ್ಲಾಂಟ್ ರೂಟ್ಸ್ ಹೋಲ್ಡ್ ದ ಸಾಯಿಲ್ ಫರ್ಮ್ಲಿ ಆ್ಯಂಡ್ ಪ್ರಿವೆಂಟ್ ಎರೋಷನ್. ಸೊ ಮಣ್ಣನ್ನು ಹಿಡಿದಿಟ್ಕೊಳ್ಳಿಕ್ಕೆ, ಮಣ್ಣಿನ ಸವೆತವನ್ನು ತಪ್ಪಿಸ್ಲಿಕ್ಕೆ ಪ್ಲಾಂಟ್ಸ್ ರೂಟ್ ಹೋಲ್ಡ್ ದ ಸಾಯಿಲ್ ಫರ್ಮ್ಲಿ. ಸೊ ನಾವು ಮರಗಿಡಗಳು ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ ಮತ್ತು ಸಾಯಿಲ್ ಎರೋಷನ್ ಆಗೋದನ್ನು ಅದು ತಡೆಗಟ್ಟುತ್ತೆ. ಹವೆವರ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಲೈಕ್ ಡಿಫಾರೆಸ್ಟೇಷನ್ ಮೀನ್ಸ್ ಅಂದರೆ ಅವನು ಮರಗಳನ್ನು ಕಡ್ದಾಕೋದು. ಮರಗಳನ್ನು ಯಾವಾಗ ಕಡ್ದಾಕ್ತಾನೋ, ಆ ಮರಗಳನ್ನು ಬೇರ್ ಸಹಿತ ಅವನು ಯಾವಾಗ ಡೆಸ್ಟ್ರಾಯ್ ಮಾಡ್ತಾನೋ, ಡಿಫಾರೆಸ್ಟೇಷನ್ ಮಾಡ್ತಾನೋ, ಆಗ ಮಣ್ಣನ್ನು ಹಿಡಿದಿಟ್ಟಿರುವಂತಹ ಮರಗಳು ನಾಶ ಆಗ್ತವೆ, ಮಣ್ಣು ಈಸಿಯಾಗಿ ಎರೋಷನ್ ಆಗುತ್ತೆ, ಸವಕಳಿ ಉಂಟಾಗುತ್ತೆ. ಓವರ್ ಗ್ರೇಸಿಂಗ್ ಅಂದರೆ ಪ್ರಾಣಿಗಳನ್ನು ಮೇಯಿಸುವಿಕೆ. ಬೈ ದ ಕ್ಯಾಟಲ್ ಆ್ಯಂಡ್ ಪ್ಲಂಪಿಂಗ್ ಆಫ್ ಹಿಲ್ ಸೈಡ್ಸ್, ಬೆಟ್ಟದ ಸೈಡ್ಸಲ್ಲೆಲ್ಲ ಉಳುಮೆ ಮಾಡೋದಾಗಿರ್ಬೋದು. ರಿಮೂವ್ಸ್ ದ ಪ್ಲ್ಯಾಂಟ್ಸ್ ಕವರ್, ಅಲ್ಲಿರುವಂತಹ ಬೆಟ್ಟ ಗುಡ್ಡಗಳಲ್ಲಿರುವಂತಹ ಎಲ್ಲ ರೀತಿಯಾದಂತಹ ಪ್ಲ್ಯಾಂಟ್ಸು ಟ್ರೀಸನ್ನು ರಿಮೂವ್ ಮಾಡೋದ್ರಿಂದ ಅದೇನು ಮಾಡಿರುತ್ತೆ, ಅದು ಮಣ್ಣನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಯಾವಾಗ ಈ ರೀತಿಯಾಗಿ ಡಿಫಾರೆಸ್ಟೇಷನ್ ಮಾಡ್ತಾರೆ ಅಂತಂದರೆ ಪ್ಲ್ಯಾಂಟ್ಸು ಟ್ರೀಸನ್ನು ಕಡಿತಾರೋ ಆವಾಗ ಸಾಯಿಲ್ ಎರೋಷನ್ನು ಬೇಗ ಈಸಿಯಾಗಿ ಆಗುತ್ತೆ. ಸೊ ಹೆನ್ಸ್ ದ ರೂಟ್ಸ್ ಕ್ಯಾನ್ ಲಾಂಗರ್ ಹೋಲ್ಡ್ ದ ಸಾಯಿಲ್, ಹಾಗಾಗಿ ರೂಟ್ ಅಂತ ಬೇರು ಇದೆಯಲ್ಲ, ಆ ಬೇರು ಹೆಚ್ಚಿನ ಕಾಲ ಅದು ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ, ಸಾಯಿಲ್ ಎರೋಷನ್ ಆಗೋದನ್ನು ತಪ್ಪಿಸುತ್ತೆ, ಮಣ್ಣಿನ ಸವಕಳಿ ಆಗೋದನ್ನು ಅದು ತಪ್ಪಿಸುತ್ತೆ. ದ ಸಾಯಿಲ್ಸ್ ನೌ ಬಿಕಮ್ಸ್ ಲೂಸ್, ಆವಾಗ ಅಲ್ಲಿ ರೂಟ್ ಇಲ್ಲ ಅಂತಂದಾಗ ಸಾಯಿಲ್ ನೌ ಬಿಕಮ್ ಲೂಸ್, ಸಡಿಲ ಆಗುತ್ತೆ ಮಣ್ಣೆಲ್ಲ. ಆ್ಯಂಡ್ ಇಟ್ಸ್ ಈಸಿಲಿ ಕ್ಯಾರಿಡ್ ಅವೇ ಬೈ ದ ವಿಂಡ್ ಆರ್ ವಾಟರ್, ನೀರು ಬಂದಾಗ ಅಥವಾ ಜೋರಾಗಿ ಗಾಳಿ ಬೀಸಿದಾಗ ಈಸಿಯಾಗಿ ಮಣ್ಣು ಕೊಚ್ಕೊಂಡು ಹೋಗೋದನ್ನು ನಾವು ಕಾಣಬಹುದು. These are the agents of soil erosion, which are the water, wind, human activities. Next, conservation of soil. ಹೌ ಟು ಕನ್ಸರ್ವೇಷನ್ ಆಫ್ ಸಾಯಿಲ್, ಹಾಗಾದರೆ ಮಣ್ಣನ್ನು ಸಂರಕ್ಷಣೆ ಮಾಡೋದು ಹೇಗೆ, ಯಾವ ರೀತಿ ಮಣ್ಣಿನ ಸವಕಳಿ ಆಗದೆ ಇರೋ ರೀತಿ ನಾವು ಅದನ್ನು ಪ್ರಿವೆಂಟ್ ಮಾಡಬೇಕು, ತಪ್ಪಿಸಬಹುದು ಅನ್ನೋದನ್ನು ನಾವು ನೋಡೋಣ. ಮ್ಯಾನ್ ಈಸ್ ಕಾನ್ಸ್ಟೆಂಟ್ಲಿ ಡ್ಯಾಮೇಜಿಂಗ್ ದ ಸಾಯಿಲ್, ಮನುಷ್ಯನು ಅದು ಕಾನ್ಸ್ಟೆಂಟಾಗಿ ಮಣ್ಣಿನ ಸವಕಳಿ ಉಂಟಾಗಲಿಕ್ಕೆ ಕಾರಣಕರ್ತ. Thousands of tons of soils are carried away by the wind or water due to the deforestation. ಸೊ ಥೌಸಂಡ್ಸ್ ಆಫ್ ಟನ್ಸ್, ಸಾವಿರಾರು ಟನ್ ಗಟ್ಟಲೆ
ಮಣ್ಣುಗಳು ಎರೋಷನ್ ಆಗ್ತಾ ಇದೆ, ಕ್ಯಾರಿ ಆಗ್ತಾ ಇದೆ, ಅದು ಕೊಚ್ಕೊಂಡು ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ವಿಂಡು ಮತ್ತು ವಾಟರ್. ಜೋರಾಗಿ ಗಾಳಿ ಬೀಸೋದಾಗಿರ್ಬೋದು, ಜೋರಾಗಿ ರಭಸವಾಗಿ ಹರಿಯುವಂಥ ನೀರಾಗಿರ್ಬೋದು. ಡ್ಯೂ ಟು ದ ಡಿಫಾರೆಸ್ಟೇಷನ್, ಅದಕ್ಕೆ ಕಾರಣ ಏನು? ಡ್ಯೂ ಟು ದ ಡಿಫಾರೆಸ್ಟೇಷನ್ ಅಂದರೆ ಯಾವಾಗ ನಾವು ಡಿಫಾರೆಸ್ಟೇಷನ್ ಅಂದರೆ ಮರಗಿಡಗಳನ್ನು ಕಟ್ ಮಾಡೋದು, ಅದನ್ನು ಡಿಫಾರೆಸ್ಟೇಷನ್ ಅಂತೀವಿ. ಆವಾಗ ಡಿಫಾರೆಸ್ಟೇಷನ್ ಮಾಡಿದಾಗ ಸುಲಭವಾಗಿ ಗಾಳಿ ಅಥವಾ ನೀರು ಜೋರಾಗಿ ಹರಿಯೋದ್ರಿಂದ thousands of tons soils are carried away by the wind or water due to the ಡಿಫಾರೆಸ್ಟೇಷನ್ ಇಂದ ಈಸಿಯಾಗಿ ವಿಂಡ್ ಬ್ಲೋ ಆದಾಗ ಅಥವಾ ವಾಟರ್ ಫ್ಲೋ ಆದಾಗ ಈಸಿಯಾಗಿ ಮಣ್ಣು ಕೊಚ್ಕೊಂಡೋಗುತ್ತೆ. ದ ಡೆಸರ್ಟ್ ಲ್ಯಾಂಡ್ ಈಸ್ ಇನ್ಕ್ರೀಸಿಂಗ್ ಫಾಸ್ಟ್. ಡೆಸರ್ಟ್ ಲ್ಯಾಂಡಲ್ಲಿ, ಮರುಭೂಮಿಯಲ್ಲಿ ಇದು ಅತಿ ಹೆಚ್ಚಾಗಿ ಆಗೋದನ್ನು ಕಾಣಬಹುದು. ಸೊ ಕೇರ್ಫುಲ್ ಪ್ರೊಟೆಕ್ಷನ್ ಆಫ್ ಸಾಯಿಲ್ ಆರ್ ಚೆಕಿಂಗ್ ಸಾಯಿಲ್ ಎರೋಷನ್ ಈಸ್ ವೆರಿ ನೆಸೆಸರ್ಲಿ. ಹಾಗಾಗಿ ನಾವು ಕೇರ್ಫುಲ್ಲಾಗಿ ಸಾಯಿಲನ್ನು ಪ್ರೊಟೆಕ್ಷನ್ ಮಾಡಬೇಕು. ಆ್ಯಂಡ್ ಆವಾಗವಾಗ ಸಾಯಿಲ್ ಎರೋಷನ್ ಆಗ್ತಿದೆಯಾ ಅಂತ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು. ಇಟ್ ಈಸ್ ವೆರಿ ನೆಸಸರಿ. ಇದು ತುಂಬ ಅತ್ಯವಶ್ಯಕವಾಗಿ ಮಾಡಬೇಕಾದಂತಹ ಕೆಲಸ. ದಿಸ್ ಈಸ್ ಕಾಲ್ಡ್ ಸಾಯಿಲ್ ಎರೋಷನ್. ಇದನ್ನು ನಾವು ಸಾಯಿಲ್ ಎರೋಷನ್, ಮಣ್ಣಿನ ಸಂರಕ್ಷಣೆ ಅಂತ ಕರಿತೀವಿ. ಸೊ careful protection of the soil or checking the soil erosion is very necessary. This is called soil erosion. So let us see the ways in which soil conservation can be done. So now let us see the ways in which soil conservation can be done. How to conservation of soil? ಹೇಗೆ ನಾವು ಸಾಯಿಲ್ ಅನ್ನು ಸಂರಕ್ಷಣೆ ಮಾಡಬಹುದು? Let us see now. By growing grass and trees. After the crops are harvested. So after the crops are harvested, ಯಾವಾಗ ಬೆಳೆಯನ್ನು ಬೆಳಿತೀವೋ, ಬೆಳೆದಾಗ ಎಲ್ಲವನ್ನ ಕಟಾವು ಮಾಡ್ತೀವಿ, ಅದನ್ನು ಹಾರ್ವೆಸ್ಟೆಡ್, ಸುಗ್ಗಿ ಮಾಡೋದು ಅಂತ ಹೇಳ್ತೀವಿ. ಸೊ ದ ಫೀಲ್ಡ್ ಆರ್ ಯೂಸ್ವಲಿ ಲೆಫ್ಟ್ ಬೇರ್ ಬೈ ದ ಫಾರ್ಮರ್ಸ್. ಸೊ ಮತ್ತೆ ಅಲ್ಲಿ ಬೆಳೆಯನ್ನು ಬೆಳೆಯೋ ತನಕ ಅಲ್ಲಿ ಏನಾಗಿರುತ್ತೆ, ಆಫ್ಟರ್ ದ ಕ್ರಾಪ್ಸ್ ಆರ್ ಹಾರ್ವೆಸ್ಟೆಡ್ ದ ಫೀಲ್ಡ್ ಆರ್ ಯೂಸ್ವಲಿ ಲೆಫ್ಟ್ ಬೇರ್ ಬೈ ದ ಫಾರ್ಮರ್ಸ್. ಸೊ ಅದು ಏನಾಗಿರುತ್ತೆ, ತುಂಬ ಬರಡಾಗಿನೇ ಇರುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ಬರ್ತೀನಿ ಆಫ್ಟರ್ ದ ಕ್ರಾಪ್ಸ್ ಆರ್ ಹಾರ್ವೆಸ್ಟೆಡ್ ದ ಫೀಲ್ಡ್ ಆರ್ ಯೂಸ್ವಲಿ ಲೆಫ್ಟ್ ಬೇರ್ ಬೈ ದ ಫಾರ್ಮರ್ಸ್. ಸೊ ಬೆಳೆಯನ್ನು ಬೆಳೆದ ನಂತರ, ಅದನ್ನು ಕಟಾವು ಮಾಡಿದ ನಂತರ ಅಲ್ಲಿನ ಫೀಲ್ಡ್ ಏನಾಗಿರುತ್ತೆ, ಬೇರಾಗಿರುತ್ತೆ. ಅಂದರೆ ಯಾವುದೇ ಪ್ಲ್ಯಾಂಟ್ಸ್ ಆಗಿರಲಿ, ಯಾವುದೇ ಟ್ರೀ ಆಗಿರಲಿ ಇಲ್ಲದೆ ಅದೇನಾಗುತ್ತೆ, ಬೇರಾಗಿ ಬಂಜರು ಭೂಮಿಯಾಗಿಯೇ ಇರುತ್ತೆ. ದಿಸ್ ಈಸ್ ದ ಟೈಮ್ ವೆನ್ ಸಾಯಿಲ್ ಈಸ್ ಮೋಸ್ಟ್ ಪ್ರೋನ್ ಟು ಎರೋಷನ್. ಯಾವಾಗ ಅದು ಬೇರಾಗಿರುತ್ತೆ, ಖಾಲಿಯಾಗಿರುತ್ತೋ, ಯಾವುದೇ ಪ್ಲ್ಯಾಂಟ್ಸು, ಟ್ರೀಸು, ಯಾವುದೇ ಗಿಡಗಳು, ಗ್ರಾಸ್ಗಳಿಲ್ಲದೆ ಅದು ಬೇರಾಗಿರುತ್ತೆ, ಖಾಲಿಯಾಗಿರುತ್ತೆ. ದಿಸ್ ಈಸ್ ಟೈಮ್, ಅಟ್ ದ ಟೈಮ್ ವೆನ್ ಸಾಯಿಲ್ ಈಸ್ ಮೋಸ್ಟ್ ಪ್ರೋನ್ ಆರ್ ಟು ಎರೋಷನ್. ಆ ಟೈಮಲ್ಲಿ ಗಾಳಿ ಬೀಸಿದಾಗ ಅಥವಾ ವಾಟರ್ ಫ್ಲೋ ಆದಾಗ ಹೆಚ್ಚಾಗಿ ಮಣ್ಣು ಕೊಚ್ಕೊಂಡು ಹೋಗ್ಲಿಕ್ಕೆ ಅದು ಒಂದು ರೈಟ್ ಟೈಮ್ ಆಗಿರುತ್ತೆ. ಟು ಅವಾಯ್ಡ್ ದಿಸ್, ಇದನ್ನು ನಾವು ಅವಾಯ್ಡ್ ಮಾಡಬೇಕು. ಹೇಗೆ? ಗ್ರಾಸಸ್ ಆ್ಯಂಡ್ ಕ್ರೀಪರ್ಸ್ ಮಸ್ಟ್ ಬಿ ಗ್ರೋವನ್. ಅಲ್ಲಿ ನಾವು ಗ್ರಾಸಸ್ ಆಗಲಿ ಅಂದರೆ ಹುಲ್ಲುಗಳನ್ನು ಬೆಳೆಯೋದಾಗಲಿ ಅಥವಾ ಕ್ರೀಪರ್ಸ್ ಅಂದರೆ ಬಳ್ಳಿಗಳನ್ನು ಹಾಕೋದ್ರಿಂದಾಗಲಿ ಅಲ್ಲಿ ಸಾಯಿಲ್ ಎರೋಷನ್ ಆಗದೆ ಇರುವ ಹಾಗೆ, ಆ ನೆಲದಲ್ಲಿ ಸಾಯಿಲು ಎರೋಷನ್ ಆಗದೆ ಹಾಗೆ ನಾವು ಅವಾಯ್ಡ್ ಮಾಡಬೇಕು. ಗ್ರಾಸಸ್ ಡು ನಾಟ್ ನೀಡ್ ಸ್ಪೆಷಲ್ ಕೇರ್ ಆ್ಯಂಡ್ ಸ್ಪ್ರೆಡ್ ಕ್ವಿಕ್ಲಿ. ಗ್ರಾಸಸ್ ನೀಡ್ ಟು ಸ್ಪೆಷಲ್ ಕೇರ್. ನಾವು ಗ್ರಾಸಸ್ನ ಹಾಕಬೇಕು ಅಂತಂದ ತಕ್ಷಣ ಅದಕ್ಕೇನು ಸ್ಪೆಷಲ್ ಕೇರ್ ತಗೊಂಡು ಯಾವಾಗಲೂ ನೀರು ಹಾಕ್ಕೊಂಡು ಅದಕ್ಕೆ ಕೇರ್ ತಗೊಂಡು ಮಾಡೋದಲ್ಲ. ಸೊ ಇಟ್ ಸ್ಪ್ರೆಡ್ ಕ್ವಿಕ್ಲಿ, ಬೇಗ ಗ್ರಾಸಸ್ಸು ಸ್ಪ್ರೆಡ್ ಆಗಿ ಎಲ್ಲ ಕಡೆನೂ ಹರಡ್ಕೊಂಡು ಅದು ಬೇಗ ಬೆಳೆಯುತ್ತೆ. ಹಾಗಾಗಿ ದೇ ಫಾರ್ಮ್ ಎ ಗ್ರೀನ್ ಕವರ್ ಆನ್ ದ ಗ್ರೌಂಡ್, ದೇರ್ ರೂಟ್ಸ್ ಹೋಲ್ಡ್ ದ ಸಾಯಿಲ್ ಪಾರ್ಟಿಕಲ್ಸ್ ಟುಗೆದರ್. ಹಾಗಾಗಿ ಯಾವಾಗ ನಾವು ಈ ಗ್ರಾಸಸ್ನ ಕ್ರೀಪರ್ಸ್ನ ಬೆಳಿತೀವೋ ಆಗ ಅದೇನು ಮಾಡುತ್ತೆ, ದೇರ್ ರೂಟ್ಸ್ ಹೋಲ್ಡ್ ದ ಸಾಯಿಲ್, ಅದು ಸಾಯಿಲನ್ನು ಹಿಡಿದಿಟ್ಕೊಳ್ಳುತ್ತೆ, ಪಾರ್ಟಿಕಲ್ಸ್ ಟುಗೆದರ್, ಮತ್ತು ಅದು ಸಾಯಿಲ್ ಎರೋಷನ್ ಆಗದೆ ಇದ್ದಾಗೆ ತಡೆಯುತ್ತೆ. ವೆನೆವರ್ ಟ್ರೀಸ್ ಆ್ಯಂಡ್ ಫಾರೆಸ್ಟರ್ಸ್ ಆರ್ ಕಟ್ ಡೌನ್. ಯಾವಾಗ ನಾವು ಫಾರೆಸ್ಟನ್ನು, ಟ್ರೀಸ್ಗಳನ್ನು ಕಟ್ ಮಾಡ್ತೀವೋ, ಸೊ ಕಟ್ ಡೌನ್ ಮಾಡ್ತೀವೋ, ಸೊ ನ್ಯೂ
ಸ್ಲ್ಯಾಪಿಂಗ್ ಮಸ್ಟ್ ಬಿ ಪ್ಲಾಂಟೆಡ್. ಸೊ ನ್ಯೂ ಸ್ಲ್ಯಾಪಿಂಗ್ ಮಸ್ಟ್ ಬಿ ಪ್ಲಾಂಟೆಡ್. ನ್ಯೂ ಸ್ಲ್ಯಾಪಿಂಗ್ ಚಿಕ್ಕ ಚಿಕ್ಕ ಗಿಡಗಳನ್ನು ನಾವು ಯಾವಾಗ ನಾವು ಮರಗಳನ್ನು ಕಡಿತೀವಿ, ಹೌದು ನಮಗೆ ನೀಡಿದೆ ಮರಗಳಿಂದ ನಾವು ಫರ್ನಿಚರ್ಸ್ನ ಮತ್ತು ಸೌದೆನ ಹೀಗೆ ಅದನ್ನು ಉಪಯೋಗಕ್ಕೆ ಬೇಕಾಗಿರುತ್ತೆ. ಸೊ ವೆನ್ ಎವರ್ ಟ್ರೀಸ್ ಆರ್ ಫಾರೆಸ್ಟ್ ಆರ್ ಕಟ್ ಡೌನ್, ಯಾವಾಗ ನಾವು ಮರಗಳನ್ನು ಗಿಡಗಳನ್ನು ಕಟ್ ಮಾಡ್ತೀವೋ ತದನಂತರ ಆಫ್ಟರ್ ದಟ್ ನ್ಯೂ ಸ್ಲ್ಯಾಪಿಂಗ್ ಮಸ್ಟ್ ಬಿ ಪ್ಲಾಂಟೆಡ್. ಸೊ ಚಿಕ್ಕ ಚಿಕ್ಕ ಗಿಡಗಳನ್ನು ಮತ್ತು ಚಿಕ್ಕ ಚಿಕ್ಕ ಗಿಡಗಳನ್ನು ಗಿಡಗಳನ್ನು ಬೆಳೆಸೋದ್ರ ಮೂಲಕ ಮತ್ತೊಂದಿನ ಅದು ಮರವಾಗಿ ಮಾರ್ಪಡುತ್ತೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಫಾರೆಸ್ಟೇಷನ್ಸ್. ಸೊ ಡಿಫಾರೆಸ್ಟೇಷನ್ ಮಾಡಿದಾಗ ನಾವು ಫಾರೆಸ್ಟೇಷನ್ ಮಾಡಬೇಕು. ಅಂದರೆ ಸೊ ನ್ಯೂ ಸ್ಲ್ಯಾಪಿಂಗ್ ಮಸ್ಟ್ ಬಿ ಪ್ಲಾಂಟೆಡ್. ನಾವು ಚಿಕ್ಕ ಚಿಕ್ಕದಾದಂತಹ ಸ್ಲ್ಯಾಪಿಂಗ್ ಗಿಡಗಳನ್ನ ನೆಡಬೇಕು. ವೆನ್ ಎವರ್ ಟ್ರೀಸ್ ಆರ್ ಫಾರೆಸ್ಟರ್ ಆರ್ ಕಟ್ ಡೌನ್. Roots of trees acts as a soil binder and help to hold the top soil in place. ಸೊ ನಾವು ಯಾವುದೆಲ್ಲ ಟ್ರೀ ಮತ್ತು ಮರಗಳು ಇವೆ ಅಂತ ಹೇಳ್ತೀವಿ ಅವೆಲ್ಲವೂ ಕೂಡ ಏನು ಮಾಡುತ್ತೆ, ಸೊ ಇಟ್ ಹೆಲ್ಪ್ಸ್ ಟು ಹೋಲ್ಡ್ ದ ಟಾಪ್ ಸಾಯಿಲ್ ಇನ್ ದ ಪ್ಲೇಸ್. ಆ ಪ್ಲೇಸಲ್ಲಿ ಇರುವಂತಹ ಮಣ್ಣನ್ನು, ಎಲ್ಲಿ ಮರಗಿಡಗಳಿರುತ್ತೋ ಆ ಮರಗಿಡಗಳು ಆ ಸ್ಥಳದ ಮಣ್ಣನ್ನು ಹೋಲ್ಡ್ ಮಾಡಲಿಕ್ಕೆ, ಹಿಡಿದಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಾವು ಫಾರೆಸ್ಟೇಷನ್ನ ಮಾಡಬೇಕು. ವೆನ್ ಎವರ್ ಟ್ರೀಸ್ ಆ್ಯಂಡ್ ಫಾರೆಸ್ಟ್ ಆರ್ ಕಟ್ ಡೌನ್ ನ್ಯೂ ಸ್ಲ್ಯಾಪಿಂಗ್ ಮಸ್ಟ್ ಬಿ ಪ್ಲಾಂಟೆಡ್. ನಾವು ಯಾವಾಗ ಮರಗಿಡಗಳನ್ನು ಕಡಿತೀವೋ ಆ ಕಡಿದ ತಕ್ಕಂಗೆ ಆ ಪ್ಲೇಸಲ್ಲಿ ನಾವು ಮತ್ತೆ ಗಿಡಗಳನ್ನು ನೆಡೆಯೋದ್ರ ಮೂಲಕ ರೀಪ್ಲೇಸನ್ನು ಮಾಡಬೇಕು. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಫಾರೆಸ್ಟೇಷನ್. ಇದನ್ನು ನಾವು ಈ ಪ್ರೋಸೆಸ್ಸನ್ನು ಫಾರೆಸ್ಟೇಷನ್ ಅಂತ ಕರಿತೀವಿ. ಬೈ ಸ್ಟೆಪ್ ಫಾರ್ಮಿಂಗ್ ಆನ್ ಹಿಲ್ ಸೈಡ್. ಹಾಗೆಯೇ ಬೆಟ್ಟ ಗುಡ್ಡಗಳ ಸೈಡಲ್ಲೂ ಕೂಡ ನಾವು ವ್ಯವಸಾಯವನ್ನು ಮಾಡಬೇಕು. ಆನ್ ಹಿಲ್ ಸ್ಲೋಪ್ಸ್, ಇಳಿಜಾರಾಗಿರುವಂತಹ ಬೆಟ್ಟಗಳಲ್ಲಿ ಸ್ಟೆಪ್ಸ್ ಡೌನ್ ಕಟ್ ಫಾರ್ ಗ್ರೋವಿಂಗ್ ಕ್ರಾಪ್ಸ್. ಸೊ ಸ್ಟೆಪ್ ಅಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ, ಆ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ಸ್ಟೆಪ್ಸನ್ನ ಮಾಡಿಕೊಂಡು ಅಲ್ಲಿ ಬೆಳೆಗಳನ್ನು ಬೆಳಿಬಹುದು. ದ ಸ್ಟೆಪ್ ರೆಡ್ಯೂಸ್ ದ ಸ್ಪೀಡ್ ಆಫ್ ಫ್ಲೋಯಿಂಗ್ ವಾಟರ್. ಸೊ ಈ ರೀತಿ ಸ್ಟೆಪ್ ರೆಡ್ಯೂಸ್ ದ ಸ್ಪೀಡ್ ಆಫ್ ಫ್ಲೋಯಿಂಗ್ ವಾಟರ್. ಈ ರೀತಿ ಸ್ಟೆಪ್ ಮಾಡಿಕೊಂಡು ನಾವು ಬೆಳೆಗಳನ್ನು ಬೆಳೆಯುವಾಗ ನೀರು ಅಲ್ಲಿ ಬೇಗ ಫ್ಲೋ ಆಗುತ್ತೆ. ದಸ್ ರೆಡ್ಯೂಸಿಂಗ್ ಸಾಯಿಲ್ ಎರೋಷನ್. ಸೊ ಸಾಯಿಲ್ ಎರೋಷನ್ ಬೇಗ ಆಗುತ್ತೆ. ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಮಣ್ಣುಗಳು ಅಂದರೆ ಸ್ಟೆಪ್ ವೈಸ್ ಇರುತ್ತೆ ಬೆಟ್ಟ ಗುಡ್ಡಗಳು. ಸೊ ಅದು ಮೇಲಿಂದ ನೀರು ಅಥವಾ ರಭಸವಾಗಿ ನೀರು ಹರಿದಾಗ ಅಥವಾ ಮಳೆ ನೀರು ಬಿದ್ದಾಗ ಅಥವಾ ಜೋರಾದ ಗಾಳಿ ಬೀಸಿದಾಗ ಈಸಿಯಾಗಿ ಸಾಯಿಲ್ ಎರೋಷನ್ ಆಗುತ್ತೆ ಬೆಟ್ಟ ಗುಡ್ಡಗಳ ಸೈಡ್. ದ ಸ್ಟೆಪ್ ರೆಡ್ಯೂಸ್ ದ ಸ್ಪೀಡ್ ಆಫ್ ಫ್ಲೋಯಿಂಗ್ ವಾಟರ್, ದಸ್ ರೆಡ್ಯೂಸಿಂಗ್ ಸಾಯಿಲ್ ಎರೋಷನ್. ಹಾಗಾಗಿ ನಾವು ಸಾಯಿಲ್ ಎರೋಷನ್ನ ನಾವು ರೆಡ್ಯೂಸ್ ಮಾಡಬೇಕು ಅಂತಂದರೆ ನಾವು ಹಿಲ್ ಸೈಡಲ್ಲಿ ಅಂದರೆ ಬೆಟ್ಟ ಗುಡ್ಡಗಳ ಸೈಡಲ್ಲಿ ಸ್ಟೆಪ್ ಮಾಡಿಕೊಂಡು ಆ ಸ್ಥಳಗಳಲ್ಲಿ ನಾವೇನು ಮಾಡಬೇಕು, ಬೆಳೆಗಳನ್ನು ಬೆಳಿಬೇಕು. ಆಲ್ಸೋ ದ ಎರೋಡೆಡ್ ಫ್ರಮ್ ದ ಒನ್ ಸ್ಟೆಪ್ಸ್ ಗೆಟ್ಸ್ ಡೆಪಾಸಿಟೆಡ್ ಆನ್ ದ ನೆಕ್ಸ್ಟ್ ಸ್ಟೆಪ್. ಒಂದು ಸ್ಟೆಪ್ಪಲ್ಲಿ ಇದ್ದಂತಹ ಸಾಯಿಲು ಮತ್ತೆ ಇನ್ನೊಂದು ಸ್ಟೆಪ್ಪಲ್ಲಿ ಡೆಪಾಸಿಟ್ ಆಗುತ್ತೆ. ದಸ್ ಪ್ರಿವೆಂಟಿಂಗ್ ಫರ್ದರ್ ಲಾಸ್ ಆಫ್ ದ ಫರ್ಟಿಲೈ ಟಾಪ್ ಸಾಯಿಲ್. ಇದರಿಂದ ನಾವು ಮೇಲೆ ಇರುವಂತಹ ಟಾಪ್ ಸಾಯಿಲ್ ಮೇಲೆ ಇರುವಂತಹ ಫಲವತ್ತತೆಯನ್ನು ನಾಶ ಆಗದೆ ಇರುವ ಹಾಗೆ ಅಥವಾ ಅದು ಕೊಚ್ಕೊಂಡು ಹೋಗದೆ ಇರೋ ಹಾಗೆ, ಅದು ಕ್ರಾಪು ಹಿಡಿದಿಟ್ಕೊಳ್ಳುವ ಹಾಗೆ ನಾವು ಅದನ್ನು ಮಾಡಬಹುದು. ಆನ್ ಹಿಲ್ ಸ್ಲೋಪ್ ಸ್ಟೆಪ್ಸ್ ಶುಡ್ ಬಿ ಕಟ್ ಫಾರ್ ಗ್ರೋಯಿಂಗ್ ಕ್ರಾಪ್ಸ್. ನಾವು ಹಿಲ್ಲಿ ಸೈಡಲ್ಸಲ್ಲಿ ಸ್ಟೆಪ್ ಶುಡ್ ಬಿ ಕಟ್ ಫಾರ್ ಗ್ರೋವಿಂಗ್ ಕ್ರಾಪ್ಸ್. ಆ ಸೈಡಲ್ಲೂ ಕೂಡ ನಾವು ಸ್ಟೆಪ್ ವೈಸು ಕ್ರಾಪ್ಸನ್ನು ಬೆಳಿಬೋದು. ದ ಸ್ಟೆಪ್ ರೆಡ್ಯೂಸ್ ದ ಸ್ಪೀಡ್ ಆಫ್ ಫ್ಲೋಯಿಂಗ್ ವಾಟರ್. ಸೊ ಫ್ಲೋಯಿಂಗ್ ವಾಟರ್, ಹರಿತಿರುವಂತಹ ನೀರನ್ನು ಹಾಗೆ ಹರಿದು ಕೆಳಗಡೆ ಯಾವುದೋ ಗ್ರೌಂಡ್ಗೋ ಅಥವಾ ರಿವರ್ಗೋ ಸೇರದೇ ಇದ್ದ ಹಾಗೆ ಅದನ್ನು ರೆಡ್ಯೂಸ್ ಮಾಡುವಂಥದ್ದು ಯಾವುದು, ಈ ಥರ ಸ್ಟೆಪ್ ವೈಸ್ ಮಾಡುವಂತಹ ಫಾರ್ಮಿಂಗ್ ಆಗಿರ್ಬೋದು. ದಸ್ ರೆಡ್ಯೂಸಿಂಗ್ ಸಾಯಿಲ್ ಎರೋಷನ್. ಇದೇನು ಮಾಡುತ್ತೆ, ಮಣ್ಣಿನ ಸವಕಳಿ ಆಗೋದನ್ನು ತಡೆಯುತ್ತೆ. ಆಲ್ಸೋ ದ ಸಾಯಿಲ್ ಎರೋಡೆಡ್ ಫ್ರಮ್ ದ ಒನ್ ಸ್ಟೆಪ್ ಗೆಟ್ಸ್ ಡೆಪಾಸಿಟ್ ಆನ್ ನೆಕ್ಸ್ಟ್ ಸ್ಟೆಪ್. ಒಂದು ಸ್ಟೆಪ್ಪಿಂದ ಬಂದಂತಹ ಸಾಯಿಲು ಕೆಳಗಡೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ಡೆಪಾಸಿಟ್ ಆಗಿರುತ್ತೆ. ದಸ್ ಪ್ರಿವೆಂಟಿಂಗ್ ಫರ್ದರ್ ಲಾಸ್ ಆಫ್ ದ ಫರ್ಟಿಲೈಟ್ ಟಾಪ್ ಸಾಯಿಲ್. ದಸ್ ಪ್ರಿವೆಂಟಿಂಗ್, ಇದು ಸಾಯಿಲ್ ಎರೋಷನ್ ಅಥವಾ ಫರ್ಟಿಲೈ ಲಾಸ್ ಆಗೋದನ್ನು, ಫಲವತ್ತತೆ ಲಾಸ್ ಆಗೋದನ್ನು ಮತ್ತು ಸಾಯಿಲ್ ಎರೋಷನ್ ಆಗದೇ ಇರೋ ಹಾಗೆ ತಡೆಗಟ್ಟುತ್ತೆ. ಸೊ ಅವಾಯ್ಡ್ ಓವರ್ ಗ್ರೇಸಿಂಗ್ ಆಫ್ ಆ್ಯನಿಮಲ್ಸ್. ಹಾಗೆ ಓವರ್ ಗ್ರೇಸಿಂಗ್ ಅಂದರೆ ದನ ಕರುಗಳನ್ನು ಮೇಯಿಸುವಿಕೆ.
ಅವಾಯ್ಡ್ ಓವರ್ ಗ್ಯಾಸಿಂಗ್. ಆನಿಮಲ್ಸು ಹೆಚ್ಚಾಗಿ ಗ್ರಾಸನ್ನು ಮೇಯೋದನ್ನು ನಾವು ಕಡಿಮೆ ಮಾಡಬೇಕು. ಸೊ ಅವಾಯ್ಡ್ ಮಾಡಬೇಕು. ವೆನ್ ಆನಿಮಲ್ಸ್ ಲೈಕ್ ಕೌ, ಶೀಪ್, ಗೋಟ್ಸ್ ಎಕ್ಸೆಟ್ರಾಸ್ ಆರ್ ಲೆಫ್ಟ್ ಟು ಗ್ರೇಸ್ ಓವರ್ ಎ ಪೀಸ್ ಆಫ್ ಲ್ಯಾಂಡ್. ಸೊ ಎಲ್ಲಿ ಹುಲ್ಲುಗಳು ತುಂಬ ಗಿಡಗಳಿರುತ್ತೋ ಅಂತಹ ಸ್ಥಳಗಳಲ್ಲಿ ಕೋವು ಮತ್ತು ಶೀಪು, ಗೋಟ್ಸನ್ನು ಬಿಟ್ಟು ಅದನ್ನು ಗ್ರೇಜಿಂಗ್ ಮಾಡಿಸೋದನ್ನು ಕಾಣ್ತೇವೆ. ಸೊ ಯಾವಾಗ ಈ ರೀತಿ ಓವರ್ ಗ್ರೇಜಿಂಗ್ ಮಾಡ್ತೀವೋ ಅದರಲ್ಲೂ ಕೂಡ ಟಾಪ್ ಲೇಯರ್ ಆಫ್ ಸಾಯಿಲ್ ಗೆಟ್ಸ್ ಎಕ್ಸ್ಪೋಸ್ಡ್. ಅದೇನಾಗುತ್ತೆ, ಟಾಪ್ ಸಾಯಿಲು ಅದು ಎರೋಷನ್ ಆಗುತ್ತೆ. ಟು ಪ್ರಿವೆಂಟ್ ಟಾಪ್ ಲೇಯರ್ ಆಫ್ ಫ್ರಮ್ ಗೆಟಿಂಗ್ ಎಕ್ಸ್ಪೋಸ್ಡ್, ದೀಸ್ ಆನಿಮಲ್ಸ್ ಶುಡ್ ನಾಟ್ ಬಿ ಅಲೌಡ್ ಟು ಗ್ರೇಜ್ ಓವರ್ ದ ಸೇಮ್ ಪೀಸಸ್ ಆಫ್ ಲ್ಯಾಂಡ್ ಫಾರ್ ಎ ಲಾಂಗ್ ಟೈಮ್. ಅಂದರೆ ಈಗ ಹಸುಗಳಿಗೆ, ಕರುಗಳಿಗೆ ಅವುಗಳನ್ನು ಮೇಯಿಸ್ತಾ ಇರುವಾಗ ಒಂದೇ ಸ್ಥಳದಲ್ಲಿ ಅದೇ ಸ್ಥಳದಲ್ಲಿ ಅದನ್ನು ಕರುಗಳನ್ನು, ಹಸುಗಳನ್ನು ಬಿಟ್ಟು ಮೇಯಿಸೋದ್ರಿಂದ ಆ ಪ್ಲೇಸ್ ಏನಾಗುತ್ತೆ, ಎಲ್ಲವನ್ನು ಓವರ್ ಗ್ರೇಜಿಂಗ್, ಎಲ್ಲವನ್ನು ಮೇಯಿಸಿ ಅದು ಬೇರಾಗುತ್ತೆ. ಅಂತಂದರೆ ಬೇರಂದರೆ ಅದು ಮಣ್ಣು ಕಾಣಿಸುವಷ್ಟರ ಮಟ್ಟಿಗೆ ಅದು ತಿನ್ಕೊಂಡು ಬಿಟ್ಟಿರುತ್ತೆ ಲಾಂಗ್ ಟೈಮ್ ಅದನ್ನು ಮೇಯಿಸುವಾಗ. ಸೊ ಹಾಗಾಗಿ ನಾವು ಆನಿಮಲ್ಸ್ ಶುಡ್ ನಾಟ್ ಬಿ ಅಲೌಡ್ ಟು ಗ್ರೇಜ್ ಓವರ್ ದ ಸೇಮ್ ಪೀಸ್ ಆಫ್ ಲ್ಯಾಂಡ್. ಅದೇ ಸ್ಥಳಗಳಲ್ಲಿ ಹೆಚ್ಚು ಕಾಲ ಓವರ್ ಗ್ರೇಜಿಂಗ್ ಮಾಡದೆ ಅದೇ ಸ್ಥಳದಲ್ಲಿ ಹೆಚ್ಚು ಕಾಲ ಅಲ್ಲಲ್ಲೇ ಹೋಗಿ ಮೇಯಿಸೋದನ್ನು ಅವಾಯ್ಡ್ ಮಾಡಬೇಕು. ಇಲ್ಲಿ ಸ್ವಲ್ಪ ಮೇಯಿಸಿದ್ರೆ ಬೇರೆ ಕಡೆ ಇನ್ನೊಂದು ಕಡೆ ಅದನ್ನು ಹೊಡ್ಕೊಂಡೋಗಿ ಬೇರೆ ಕಡೆ ಮೇಯಿಸೋದು, ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಸಾಯಿಲ್ ಎರೋಷನ್ನ ತಪ್ಪಿಸ್ಬೋದು. ಅವಾಯ್ಡ್ ಓವರ್ ಗ್ರೇಜಿಂಗ್ ಆಫ್ ಆ್ಯನಿಮಲ್ಸ್. ಓವರ್ ಗ್ರೇಜಿಂಗ್ ಅಂದರೆ ಗ್ರೇಜಿಂಗ್, ಈಗ ಹಾಗಾದರೆ ಹಸುಗಳು, ಕರುಗಳು ಅದನ್ನು ಹುಲ್ಲುಗಳನ್ನು ಮೇಯೋದನ್ನ ತಪ್ಪು ಅಂತ ಹೇಳ್ತೀರಾ ಅಂತ ಹೇಳ್ಬೋದು. ಆದರೆ ಹಾಗಲ್ಲ, ಹೆಚ್ಚು ಟೈಮು ನಾವು ಅಲ್ಲೇ ಮೇಯಿಸಬಾರ್ದು, ಬೇರೆ ಸ್ಥಳಗಳಲ್ಲೂ ಕೂಡ ನಾವು ಮೇಯಿಸಬೇಕು. ಒಂದೇ ಸ್ಥಳದಲ್ಲಿ ಸೇಮ್ ಪೀಸ್ ಆಫ್ ಲ್ಯಾಂಡ್ ಫಾರ್ ಎ ಲಾಂಗ್ ಟೈಮ್, ಹೆಚ್ಚು ಕಾಲ ಅದೇ ಸ್ಥಳದಲ್ಲಿ ಮೇಯಿಸೋದ್ರಿಂದ ಏನಾಗುತ್ತೆ, ಅದು ಯಾವುದೇ ರೀತಿಯಾದ ಹುಲ್ಲು ಗಿಡಗಳು ಇಲ್ಲದೆ ಅದು ಒಂದು ಖಾಲಿ ಮಣ್ಣು ಇರುವಂತಹ ಒಂದು ಸ್ಥಳ ಆಗುತ್ತೆ. ಆಗ ಯಾವಾಗ ಗಾಳಿ ಬೀಸುತ್ತೋ, ಯಾವಾಗ ನೀರು ಫ್ಲೋ ಆಗುತ್ತೋ ಆಗ ಮಣ್ಣು ಈಸಿಯಾಗಿ ಕೊಚ್ಕೊಂಡಾಗುತ್ತೆ. ಆಗ ಸಾಯಿಲ್ ಎರೋಷನ್ ಆಗುತ್ತೆ. ಅದೇ ಒಂದು ಸ್ಥಳದಲ್ಲಿ ಸ್ವಲ್ಪ ದಿನ ಮೇಯಿಸಿ, ಇನ್ನೊಂದು ಸ್ಥಳದಲ್ಲಿ ಸ್ವಲ್ಪ ದಿನ ಮೇಯಿಸಿ, ಈ ರೀತಿ ಒಂದೊಂದು ಕಡೆ ಬೇರೆ ಬೇರೆ ಕಡೆ ಮೇಯಿಸೋದ್ರಿಂದ ಸ್ವಲ್ಪ ಸಾಯಿಲ್ ಎರೋಷನ್ನ ಅವಾಯ್ಡ್ ಮಾಡ್ಬೋದು. ಬೈ ಕನ್ಸ್ಟ್ರಕ್ಟಿಂಗ್ ಎಂಬಾರ್ಕ್ಮೆಂಟ್. ಸೊ ಅಣೆಕಟ್ಟುಗಳನ್ನು ಕಟ್ಟೋದ್ರಿಂದನೂ ಕೂಡ ನಾವು ಸಾಯಿಲ್ ಎರೋಷನನ್ನು ತಪ್ಪಿಸ್ಬೋದು, ಸಾಯಿಲ್ನ ಕನ್ಸರ್ವೇಷನ್ ಮಾಡ್ಬೋದು. ಸ್ಟ್ರಾಂಗ್ ಎಂಬಾರ್ಕ್ಮೆಂಟ್ ಆಫ್ ರಾಕ್ಸ್ ಆ್ಯಂಡ್ ಸ್ಟೋನ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಆನ್ ಬೋತ್ ಸೈಡ್ಸ್ ಆಫ್ ರಿವರ್ಸ್ ಆ್ಯಂಡ್ ಸ್ಟ್ರೀಮ್ಸ್. ಸೊ ನದಿ ನೀರಿಗೆ ಮತ್ತು ಸ್ಟ್ರೀಮ್ಸ್ಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದ್ರಿಂದ, ಸೊ ಸ್ಟ್ರಾಂಗ್ ಎಂಬಾರ್ಕ್ಮೆಂಟ್ ಆಫ್ ರಾಕ್ಸ್ ಆ್ಯಂಡ್ ಸ್ಟೋನ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಆಫ್ ಬೋತ್ ಸೈಡ್ಸ್ ಆಫ್ ರಿವರ್ಸ್ ಆ್ಯಂಡ್ ಸ್ಟ್ರೀಮ್, ಸೊ ವಿಚ್ ಹೆಲ್ಪ್ಸ್ ಟು ಪ್ರಿವೆಂಟ್ ದ ಫ್ಲಡ್ಡಿಂಗ್ ಆಫ್ ನಿಯರ್ ಬೈ ಫೀಲ್ಡ್ಸ್. ದಿಸ್ ರೆಡ್ಯೂಸ್ ಡ್ಯಾಮೇಜ್ ಕಾಸಸ್ ಬೈ ಫ್ಲಡ್. Similarly, growing cover crop or building burns and fence help in reducing soil. ಸೊ ಒಂದು ರಿವರ್ ಇದೆ ಅಂತಂದರೆ ಅದಕ್ಕೆ ಎರಡೂ ಕಡೆನೂ ಎಂಬಾರ್ಕ್ಮೆಂಟ್ಸ್, ಅಣೆಕಟ್ಟುಗಳನ್ನ ಕಟ್ಟೋದ್ರಿಂದ, ಮತ್ತು ಒಂದು ಸ್ಟ್ರೀಮ್, ಒಂದು ಜರಿ ಇದೆ ಅಂತಂದರೆ ಅದಕ್ಕೂ ಕೂಡ ಎಂಬಾರ್ಕ್ಮೆಂಟನ್ನು ನಿರ್ಮಾಣ ಮಾಡೋದ್ರಿಂದ ಸಾಯಿಲ್ ಎರೋಷನ್ ಆಗಲಿಕ್ಕೆ, ಯಾವಾಗ ಫ್ಲಡ್ ಬರುತ್ತೆ, ಪ್ರವಾಹ ಹೆಚ್ಚಾಗುತ್ತೋ, ಪ್ರವಾಹ ಹೆಚ್ಚಾದಾಗ ಜಾಸ್ತಿ ನೀರು ಕೊಚ್ಕೊಂಡು ಹೋಗದ ಹಾಗೆ ಅವುಗಳು ತಡೆಗಟ್ಟಲಿಕ್ಕೆ ನಾವು ಎಂಬಾರ್ಕ್ಮೆಂಟನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು. ದೀಸ್ ಆರ್ ದ ವೇ ಆಫ್ soil conservation of soil. I hope you understood the topic, how to conservation of soil. Thank you children. You also read at your home 2 or 3 times. Thank you.